ಸಾರಿಗೆ ನೌಕರರಿಗೆ ಯುಗಾದಿ ಹಬ್ಬಕ್ಕೆ ಸಿಹಿ ಸುದ್ದಿ ನೀಡಲು ಸಾರಿಗೆ ನಿಗಮ ಚಿಂತನೆ ನಡೆಸುತ್ತಿದೆಯೇ? ಸಾರಿಗೆ ನೌಕರರ ಸಮಸ್ಯೆಗೆ ತ್ರಿವಳಿ ಸೂತ್ರ ಅನುಸರಿಸಲು ಹೊರಟಿರುವ ನಿಗಮ ಈ ಸೂತ್ರ ಯಶಸ್ವಿಯಾದರೆ ಸಾರಿಗೆ ನೌಕರರ ಒಂದಷ್ಟು ಬೇಡಿಕೆ ಈಡೇರಿಸಲು ಸಾಧ್ಯ. ಮುಖ್ಯವಾಗಿ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಹಾಗೂ ಸ್ವಲ್ಪ ಹಿಂಬಾಕಿ ಪಾವತಿ ಮಾಡಲು ನಿಗಮಗಳಿಗೆ ಈ ತ್ರಿವಳಿ ಸೂತ್ರದಿಂದ ಸಾಧ್ಯವಾಗಲಿದೆ. ಹಾಗಾಗಿ ಸಾರಿಗೆ ನಿಗಮ ಈ ಸೂತ್ರಕ್ಕೆ ಮೊರೆ ಹೋಗಲು ಚಿಂತನೆ ನಡೆಸುತ್ತಿದೆ. ಈಗಾಗಲೇ ಸಾರಿಗೆ ನೌಕರರು ಮತ್ತು ಸಂಘಟನೆ ಸರ್ಕಾರಿ ನೌಕರರ ಹಾಗೆ ಸರಿಸಮಾನ ವೇತನಕ್ಕೆ ಪಟ್ಟು ಹಿಡಿದಿದ್ದು ಹಲವಾರು ಬಾರಿ ಮನವಿ ಸಲ್ಲಿಸುವ ಮೂಲಕ ತಮ್ಮ ಬೇಡಿಕೆಗೆ ಆಗ್ರಹಿಸಿವೆ. ಆದರೆ ಸಾರಿಗೆ ನಿಗಮ ಸಾರಿಗೆ ನೌಕರರ ವಿಷಯದಲ್ಲಿ ಬೇರೆಯದೇ ಯೋಜನೆ ರೂಪಿಸಿದ್ದು ಶೇಕಡ 16ರಿಂದ ಶೇಕಡ 17ರವರೆಗೆ ವೇತನ ಪರಿಷ್ಕರಣೆ ಮಾಡಲು ಯೋಜನೆ ರೂಪಿಸಿವೆ. ಆದರೆ ಅದಕ್ಕಿಂತ ಮೊದಲು ಈ ಹಿಂದಿನ ವೇತನ ಪರಿಷ್ಕರಣೆಯ ಬಾಕಿ ಮೊತ್ತ ತನ್ನ ನೌಕರಿಗೆ ಪಾವತಿಸಬೇಕಾಗಿದೆ. ಹಾಗಾಗಿ ಹೊಸ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದ್ದು ಅದುವೇ ತ್ರಿವಳಿ ಸೂತ್ರ. ಹೌದು, ಸಾರಿಗೆ ನೌಕರರ ಸಮಸ್ಯೆಗೆ ಸರ್ಕಾರ ತ್ರಿವಳಿ ಸೂತ್ರ ಮುಂದಿಡಲು ಚಿಂತನೆ ನಡೆಸಿದ್ದು ಇದು ಯಶಸ್ವಿಯಾದರೆ ಸಮಸ್ಯೆ ಭಾಗಶಃ ಪರಿಹಾರ ಆಗಲಿದೆ. ಮುಖ್ಯವಾಗಿ ಸಾರಿಗೆ ನೌಕರರ ವೇತನ ಪರಿಷ್ಕರಣೆಗೆ ಅಸ್ತು ಎನ್ನುವುದು, ಇದರ ಜೊತೆಗೆ ಈ ಹಿಂದಿನ ವೇತನ ಪರಿಷ್ಕರಣೆ ಬಾಕಿ, ಭವಿಷ್ಯ ನಿಧಿ ಮತ್ತಿತರ ಬಾಕಿ ಪಾವತಿಸುವುದು. ಇದರಿಂದಾಗುವ ಆರ್ಥಿಕ ಹೊರೆಯನ್ನು ಪ್ರಯಾಣ ದರ ಪರಿಷ್ಕರಣೆ ಮೂಲಕ ತಕ್ಕ ಮಟ್ಟಿಗೆ ತಗ್ಗಿಸುವ ಲೆಕ್ಕಾಚಾರ ಸರ್ಕಾರದ ಮುಂದಿದೆ ಎನ್ನಲಾಗಿದೆ. ಸರ್ಕಾರ ಮತ್ತು ಸಾರಿಗೆ ಸಂಸ್ಥೆಗಳು ಹಾಗೂ ನೌಕರರ ಸಮಸ್ಯೆ ಮೂರು ಒಂದಕ್ಕೊಂದು ತಳಕು ಹಾಕಿಕೊಂಡಿವೆ. ಈಗಾಗಲೇ ಸಂಕಷ್ಟದಲ್ಲಿರುವ ಕೆಎಸ್ಆರ್ಟಿಸಿ ಸೇರಿದಂತೆ ಸಾರಿಗೆ ನಿಗಮದ 4 ನಿಗಮಗಳು ತನ್ನ ನೌಕರರಿಗೆ ವೇತನ ಪರಿಷ್ಕರಣೆ ಮಾಡಬೇಕಾಗಿದೆ. ಇದಕ್ಕಾಗಿ ಸರ್ಕಾರದಿಂದ ಆರ್ಥಿಕ ನೆರವು ಎದುರು ನೋಡುತ್ತಿದೆ. ಆದರೆ ಸರ್ಕಾರ ಕೂಡ ಶಕ್ತಿ ಒಳಗೊಂಡಂತೆ 5 ಗ್ಯಾರಂಟಿಗಳಿಗೆ ಹಣ ಹೊಂದಿಸುವಲ್ಲಿಯೇ ಸುಸ್ತಾಗುತ್ತಿದೆ. ಈ ಮಧ್ಯೆ ಸಾರಿಗೆ ನಿಗಮಗಳಿಗೆ ನೆರವು ನೀಡುವುದು ಕಷ್ಟ ಸಾಧ್ಯ. ಈ ಹಿನ್ನೆಲೆಯಲ್ಲಿ ಸಮಸ್ಯೆ ಪರಿಹಾರದ ಜೊತೆಗೆ ಸಂಸ್ಥೆ ಮತ್ತು ಸರ್ಕಾರಕ್ಕೂ ಅಷ್ಟಾಗಿ ಹೊರೆಯಾಗದ ರೀತಿಯಲ್ಲಿ ಈ ತ್ರಿವಳಿ ಸೂತ್ರ ರೂಪಿಸಲಾಗುತ್ತಿದೆ ಎಂದು ಮೂಲಗಳು ಮಾಹಿತಿಯನ್ನು ಹಂಚಿಕೊಂಡಿವೆ. ಸಾರಿಗೆ ನೌಕರರ ಸಂಘಟನೆಗಳು ಶೇಕಡ 25ರಷ್ಟು ವೇತನ ಪರಿಷ್ಕರಣೆಗೆ ಪಟ್ಟು ಹಿಡಿದಿವೆ. ಆದರೆ ನಿಗಮಗಳು ಶೇಕಡ 12ರಷ್ಟು ನೀಡುವುದಾಗಿ ಹೇಳುತ್ತಿವೆ. ಇವೆರಡರ ನಡುವೆ ಅಂದರೆ ಶೇಕಡ 16ರಿಂದ ಶೇಕಡ 17ರಷ್ಟು ಪರಿಷ್ಕರಣೆಗೆ ಸಂಘಟನೆಗಳ ಮುಖಂಡರ ಮನವೊಲಿಸಲು ಉದ್ದೇಶಿಸಲಾಗಿದೆ. ನಿಗಮಗಳಿಗೆ ಸಾಲದ ಸರ್ಕಾರದ ಖಾತ್ರಿ, ಸಾಲ, ತುಟ್ಟಿ ಭತ್ಯೆ, ಭವಿಷ್ಯ ನಿಧಿ, ಡೀಸೆಲ್ ಬಾಕಿ ಸೇರಿದಂತೆ 4 ನಿಗಮಗಳ ಮೇಲೆ ಸುಮಾರು 6,330 ಕೋಟಿ ರೂಪಾಯಿ ಹೊಣೆಗಾರಿಕೆ ಇದೆ. ಇಂಥ ಸಂದರ್ಭದಲ್ಲಿ ಅದನ್ನು ಪಾವತಿ ಮಾಡಲು ಸರ್ಕಾರಕ್ಕೂ ಸದ್ಯದ ಸ್ಥಿತಿಯಲ್ಲಿ ಸಾಧ್ಯವಿಲ್ಲ. ಬದಲಾಗಿ 2,000 ಕೋಟಿ ರೂಪಾಯಿವರೆಗೆ ಸಾಲದ ಖಾತರಿ ನೀಡಲು ಸರ್ಕಾರ ಈಗಾಗಲೇ ಚಿಂತನೆ ನಡೆಸಿದೆ. ಇದರ ಜೊತೆ ಈ ಅವಧಿಯಲ್ಲಿ ಆಟೋ, ಆ್ಯಪ್ ಆಧಾರಿತ ಟ್ಯಾಕ್ಸಿಗಳ ದರ ಎಷ್ಟಿತ್ತು, ಈಗ ಎಷ್ಟಾಗಿದೆ, ಡೀಸೆಲ್ ಬೆಲೆ ಎಷ್ಟಿತ್ತು ಮತ್ತು ಎಷ್ಟಾಗಿದೆ ಎಂಬುದನ್ನು ಹೋಲಿಕೆ ಮಾಡಿ ಟಿಕೆಟ್ ದರ ಪರಿಷ್ಕರಣೆ ಕೂಡ ಮಾಡಲಾಗಿದೆ. ಇವೆರಡ ಸಹಾಯದಿಂದ ವೇತನ ಪರಿಷ್ಕರಣೆ ಮತ್ತು ಬಾಕಿ ಪಾವತಿಯ ಲೆಕ್ಕಾಚಾರ ಹಾಕಲಾಗಿದೆ ಎಂದು ಸಾರಿಗೆ ಇಲಾಖೆ ಅಧಿಕಾರಿಯೊಬ್ಬರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬಜೆಟ್ನಲ್ಲಿ ನಿಗಮಗಳಿಗೆ ಅನುದಾನ ಮೀಸಲಿಟ್ಟು ಆ ಮೂಲಕ ಬಳಕೆಗೆ ಅವಕಾಶ ಕಲ್ಪಿಸುವ ಚಿಂತನೆ ಕೂಡ ನಡೆದಿತ್ತು. ಆದರೆ ಬಜೆಟ್ನಲ್ಲಿ ಅಷ್ಟೊಂದು ಅನುದಾನ ದೊರೆಯಲಿಲ್ಲ. ಇನ್ನು ತ್ರಿವಳಿ ಸೂತ್ರದಂತೆ ವೇತನ ಪರಿಷ್ಕರಣೆಗೆ ಸಂಘಟನೆಗಳು ಎಷ್ಟರ ಮಟ್ಟಿಗೆ ಸಹಕಾರ ನೀಡುತ್ತವೆ ಎಂಬುದರ ಮೇಲೆ ಅವಲಂಬಿತವಾಗಿದೆ. ಈ ಪರಿಷ್ಕರಣೆಗೆ ಒಪ್ಪಿಕೊಂಡರೆ ಸರ್ಕಾರಿ ನೌಕರರಿಗೆ ನೀಡುವಂತೆ ಸಮಾನ ವೇತನ ಬೇಡಿಕೆ ಮತ್ತೆ ನೇಪಥ್ಯಕ್ಕೆ ಸರಿದಂತಾಗಲಿದೆ. ಆಗ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಸಂಘಟನೆಗಳು ಒಕ್ಕೂಟದಿಂದ ವಿರೋಧ ವ್ಯಕ್ತವಾಗುವ ಸಾಧ್ಯತೆಯೂ ಉಂಟು. ಇನ್ನು ತ್ರಿವಳಿ ಸೂತ್ರ ಯಶಸ್ವಿಯಾದರೆ ಸಾರಿಗೆ ನೌಕರರಿಗಿಂತ ಸಾರಿಗೆ ನಿಗಮ ಹಾಗೂ ಸರ್ಕಾರಕ್ಕೆ ಲಾಭ. ಏಕೆಂದರೆ ನಿಗಮ ಈಗ ಯೋಜನೆ ರೂಪಿಸಿದಂತೆ ಕಾರ್ಯರೂಪಕ್ಕೆ ತಂದರೆ ಸಾರಿಗೆ ನೌಕರರ ಒಂದಷ್ಟು ವೇತನ ಪರಿಷ್ಕರಣೆಯಾಗುತ್ತದೆ. ಮತ್ತೆ 4 ವರ್ಷ ಸಾರಿಗೆ ನೌಕರರು ಯಾವುದೇ ಬೇಡಿಕೆಗೆ ಸರ್ಕಾರ ಅಥವಾ ನಿಗಮವನ್ನು ಕೇಳುವಂತಿಲ್ಲ ಮತ್ತು ಬೀದಿಗಿಳಿದು ಹೋರಾಡುವಂತಿಲ್ಲ. ಮುಖ್ಯವಾಗಿ ಸರಿಸಮಾನ ವೇತನಕ್ಕೆ ಆಗ್ರಹಿಸುವಂತಿಲ್ಲ. ಈಗಾಗಲೇ ವೇತನ ಪರಿಷ್ಕರಣೆ ಮಾಡಿರುವ ಕಾರಣ ಸಾರಿಗೆ ನೌಕರರ ಬಹುಬೇಡಿಕೆಯ 7ನೇ ವೇತನ ಜಾರಿಯ ಬೇಡಿಕೆಗೆ ಮತ್ತೆ ಹಿನ್ನಡೆಯಾಗುತ್ತದೆ. ಇದಕ್ಕಾಗಿ ಮನವಿ ಸಲ್ಲಿಕೆ ಮಾಡಬಹುದು, ಆದರೆ ಹೋರಾಟ ಮಾಡಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ನಿಗಮ ಆದಷ್ಟು ಬೇಗ ಸಾರಿಗೆ ನೌಕರರ ವೇತನ ಪರಿಷ್ಕರಣೆಗೆ ಚಿಂತನೆ ನಡೆಸಿದೆ. ಇದು ವಿಳಂಬವಾದರೆ ಸಾರಿಗೆ ನೌಕರರ ಮುಷ್ಕರದ ಬಿಸಿ ಸರ್ಕಾರಕ್ಕೆ ತಟ್ಟಲಿದೆ ಮತ್ತು ಇನ್ನೂ ಹೆಚ್ಚಿನ ಬೇಡಿಕೆಗೆ ಆಗ್ರಹಿಸಲಿದ್ದಾರೆ. ಈಗಾಗಲೇ ಸಾರಿಗೆ ನೌಕರರ ಸಂಘಟನೆ ಮುಷ್ಕರದ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಮನವಿ ಸಲ್ಲಿಸುವ ಮೂಲಕ ನೀಡಿದ್ದಾರೆ. ಮುಂದೆ ಏನಾಗಬಹುದು?
ಕಾದು ನೋಡಬೇಕಷ್ಟೇ. ಏನಂತೀರಾ ಈ ಬಗ್ಗೆ? ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೂ ಸಾರಿಗೆ ನೌಕರರ ಈ ಥರದ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ.